ಎಲ್ಲರಿಗೂ ನಮಸ್ಕಾರ. ನಮ್ಮದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಗ್ರೀನ್ ವಾರಿಯರ್ಸ್ ಮತ್ತು ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ, ಗ್ರಾಮಿಕಾಸು ಮತ್ತು ರೆಸ್ಟ್ಲೆಸ್ ಡೆವಲಪ್ಮೆಂಟ್ ವತಿಯಿಂದ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡಬೇಕು. ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮರಗಿಡಗಳನ್ನು ಬೆಳೆಸಬೇಕು. ಆಮೇಲೆ ನಮ್ಮ ಮಣ್ಣನ್ನು ಒಂದು ಆರೋಗ್ಯವಾಗಿ ಕಾಪಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಕೋಲಾರ ಜಿಲ್ಲೆಯಲ್ಲಿ ಗ್ರೀನ್ ವಾರಿಯರ್ಸ್ ತಂಡವನ್ನು ಶುರು ಮಾಡಿದ್ವಿ. ಈ ಗ್ರೀನ್ ವಾರಿಯರ್ಸ್ ತಂಡ 150 ಜನರನ್ನು ಇಟ್ಕೊಂಡು, ಸ್ವಯಂ ಸೇವಕರನ್ನು ಇಟ್ಕೊಂಡು ಅವರಿಗೆ ಕೋಲಾರ ಜಿಲ್ಲೆಯಲ್ಲಿ ಒಂದಷ್ಟು ಪರಿಸರನ ಉಳಿಸೋದು, ಜೊತೆಯಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆಯಾಗಿ ಕೆಲಸ ಮಾಡ್ತಾಯಿದ್ವಿ. ಮಾಡೋದ್ರ ಜೊತೆಯಲ್ಲಿ ಸ್ವಯಂ ಸೇವಕರಿಗೆ ಇವತ್ತಿನ ದಿನಗಳಲ್ಲಿ ಕಾನೂನು ಮತ್ತು ಪರಿಸರ ಏನು ಇರಬೇಕು ಅನ್ನೋತಕ್ಕಂಥ ಕಲ್ಪನೆ ಇಲ್ಲ. ಆ ಕಾರಣಕ್ಕಾಗಿ ಗ್ರೀನ್ ವಾರಿಯರ್ಸ್ ತಂಡಕ್ಕೆ ಇವತ್ತಿನ ದಿನ ಪರಿಸರ ಮತ್ತು ಕಾನೂನಿನ ಅಗತ್ಯಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತೊಂದು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದನ್ನು ಕಲಿಕೆಯ ಮೂಲಕ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ಕನ್ನು ನಿಲ್ಲಿಸಬೇಕು, ಜೊತೆಯಲ್ಲಿ ಯಥೇಚ್ಛವಾಗಿ ಮರಗಿಡಗಳು ಬೆಳೆಸಬೇಕು ಅನ್ನೋತಕ್ಕ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಶುರು ಮಾಡೋದ್ರ ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ನಗರದಲ್ಲಿ 34 ವಾರ್ಡ್ಗಳಲ್ಲಿ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ನಾವೊಂದು ಪಡೆ ಶುರುವಾಗಿದೆ. ಅದು ಪ್ರತಿ ವಾರ ನಾವು ಪ್ರತಿ ವಾರ ಕೂಡ ನಾವು ಒಂದೊಂದು ವಾರ್ಡನ್ನು ತೊಗೊಳ್ತೀವಿ. ಆ ಮನೆಗೂ ನಾವು ಹೋಗಿ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾಟನ್ ಬ್ಯಾಗ್ ಕೊಡೋದ್ರ ಮೂಲಕ ಇದನ್ನು ಹೆಚ್ಚು ಬಳಸಿ ಅನ್ನೋತಕ್ಕಂಥದ್ದನ್ನ ಅವೇರ್ನೆಸ್ ಮಾಡೋಕ್ಕೋಸ್ಕರಾಗಿ ಇವತ್ತು ಗ್ರೀನ್ ವಾರಿಯರ್ಸ್ ತಂಡವನ್ನು ಗಟ್ಟಿ ಮಾಡೋದಕ್ಕೋಸ್ಕರ ಇವತ್ತು ಪರಿಸರ ಮತ್ತು ಕಾನೂನಿನ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೆ. ಈ ನಮ್ಮ ಒಂದು ಗ್ರೀನ್ ವಾರಿಯರ್ಸ್ ತಂಡಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಗ್ರಾಮಿಕಾಸ್ ಒಂದು ತಂಡ ಬೆಂಬಲವಾಗಿ ನಿಂತಿದೆ. ಜೊತೆಯಲ್ಲಿ ರೆಸ್ಟ್ಲೆಸ್ ಡೆವಲಪ್ಮೆಂಟ್ ಅಂತೇಳಿ ಅದೊಂದು ನಮಗೆ ಬೆಂಬಲವನ್ನು ಕೊಡ್ತದೆ. ಅದೇ ರೀತಿಯಾಗಿ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಕೂಡ ಗ್ರೀನ್ ವಾರಿಯರ್ಗೆ ಬೆಂಬಲವನ್ನು ಕೊಡ್ತಾ ಈ ಕೋಲಾರ ಜಿಲ್ಲೆಯ ಪ್ರಗತಿಪರ ಪರಿಸರದ ಬಗ್ಗೆ ಯಾರ್ಯಾರು ಕಾಳಜಿಯನ್ನು ಇಟ್ಕೊಂಡಿದ್ದಾರೋ ಆ ಎಲ್ಲ ಮನಸ್ಸುಗಳು ಗ್ರೀನ್ ವಾರಿಯರ್ಸ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡೋದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ಕೆ ಸ್ಪಂದನೆ ಕೊಡ್ತಿದ್ದಾರೆ.